ಫ್ರೆಂಡ್ಸ್ ನಮಸ್ಕಾರ. 2025ರಲ್ಲಿ ಯಾರೆಲ್ಲ ಫ್ರೀಯಾಗಿ ರೀಚಾರ್ಜ್ ಮಾಡಬೇಕು ಅಂದ್ಕೊಂಡಿದ್ರಿ, ಫ್ರೀ ರೀಚಾರ್ಜ್ ಅಪ್ಲಿಕೇಶನ್ ಸರ್ಚ್ ಮಾಡ್ತೀರಿ, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಈ ಅಪ್ಲಿಕೇಶನ್ ಮೂಲಕ ನೀವು ಫ್ರೀಯಾಗಿ ರೀಚಾರ್ಜ್ ಮಾಡ್ಬೋದು. ನಿಮ್ದು ಯಾವುದೇ ಸಿಮ್ ರೀಚಾರ್ಜ್, ಮೊಬೈಲ್ ರೀಚಾರ್ಜ್ ಇರ್ಬೋದು, DTH ರೀಚಾರ್ಜ್ ಇರ್ಬೋದು, ಕೇಬಲ್ ಇರ್ಬೋದು, ಯಾವುದೇ ರೀಚಾರ್ಜ್ ಇರ್ಬೋದು, ನೀವು ಫ್ರೀಯಾಗಿ ಮಾಡ್ಬೋದು. ಜೊತೆಗೆ ಇದರಲ್ಲಿ ನಾನು ಇದನ್ನು ಯೂಸ್ ಮಾಡಿಬಿಟ್ಟು ನಾನು ₹1 ಹಾಕದೇನೆ ಫ್ರೀಯಾಗಿ ಮೊಬೈಲನ್ನು ರೀಚಾರ್ಜ್ ಮಾಡಿದ್ದೀನಿ. ನಿಮಗೆ ಪ್ರೂಫನ್ನು ಕೂಡ ತೋರಿಸ್ಕೊಡ್ತೀನಿ. ನೀವು ಕೂಡ ಈ ಅಪ್ಲಿಕೇಶನ್ ಮೂಲಕ ₹1 ಹಾಕದೇನೆ ಪ್ರತಿ ತಿಂಗಳ ಫ್ರೀಯಾಗಿ ನೀವು ರೀಚಾರ್ಜ್ ಮಾಡ್ಬೋದು. ನಿಮ್ಮ ಮೊಬೈಲ್ ರೀಚಾರ್ಜ್ ಇರ್ಬೋದು, ಕೇಬಲ್ ರೀಚಾರ್ಜ್ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು. ₹1 ಹಾಕದೇನೆ ನಿಮಗೆ ಯಾವ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫ್ರೀ ರೀಚಾರ್ಜ್ ಅಪ್ಲಿಕೇಶನ್ ಸರ್ಚ್ ಮಾಡ್ತಿದ್ರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ. ಗೈಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ನಮ್ಮ ಇದು ಹೊಸ ಚಾನಲು, ಈ ಚಾನಲ್ ನಿಮಗೆ 100ಕ್ಕೆ 100 ಪೇಮೆಂಟ್ ಮಾಡುವಂಥ ಜೆನ್ಯೂನ್ ಅಪ್ಲಿಕೇಶನ್ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತೀವಿ, ಜೆನ್ಯೂನ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಜೊತೆಗೆ ಒಳ್ಳೆ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಫ್ರೀ ರೀಚಾರ್ಜ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಗೈಸ್, ಈ ಅಪ್ಲಿಕೇಶನ್ ನಾನು ಈಗಾಗಲೇ ಯೂಸ್ ಮಾಡಿ ₹1 ಹಾಕದೇನೆ ಇದನ್ನು ಮೊಬೈಲ್ ರೀಚಾರ್ಜ್ ಮಾಡಿದ್ದೀನಿ. ನಿಮಗೆ ಪ್ರೂಫ್ ಕೂಡ ತೋರಿಸ್ಕೊಡ್ತೀನಿ. ನೀವು ಕೂಡ ಯಾವ ರೀತಿ ಇದರಲ್ಲಿ ಪ್ರತಿ ತಿಂಗಳ ₹1 ಹಾಕದೇನೆ ಪ್ರತಿ ತಿಂಗಳ ನೀವು ಫ್ರೀಯಾಗಿ ರೀಚಾರ್ಜ್ ಮಾಡ್ಬೋದು. ಸೊ ಈ ಅಪ್ಲಿಕೇಶನಲ್ಲಿರುವಂಥ ಆಫರ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು, ಯಾವ ರೀತಿ ಡೌನ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲೇದಾಗಿ ಅಪ್ಲಿಕೇಶನ್ ಡೌನ್ ಮಾಡಬೇಕಂದ್ರೆ ಅಪ್ಲಿಕೇಶನ್ನ ಲಿಂಕನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹೌದು, ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ. ಸೊ ಅಲ್ಲಿಂದ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಗೈಸ್, ಅಪ್ಲಿಕೇಶನ್ ಡೌನ್ ಮಾಡಿದ ನಂತರ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕುವಾಗ ನೆಕ್ಸ್ಟ್ ನಿಮ್ಗೆ ಅಲ್ಲಿ ರೆಫರ್ ಕೋಡ್ ಕೇಳುತ್ತೆ. ರೆಫರ್ ಕೋಡನ್ನು ನೀವು ಕಂಪಲ್ಸರಿ ಹಾಕಬೇಕಾಗುತ್ತೆ. ಯಾಕಂದರೆ ರೆಫರ್ ಕೋಡ್ ಹಾಕಿದರೆ ನಿಮಗೆ ಸೈನ್ ಅಪ್ ಬೋನಸ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ರೆಫರ್ ಕೋಡ್ ಹಾಕಿ ಡಿಸ್ಪ್ಲೇ ಮಾಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಕೂಡ ರೆಫರ್ ಕೋಡ್ ಕೊಟ್ಟಿರ್ತೀನಿ. ಈ ಕೋಡನ್ನು ಪ್ರತಿಯೊಬ್ಬರು ಹಾಕಿ ಸೈನ್ ಅಪ್ ಮಾಡಬೇಕಾಗುತ್ತೆ. ಗೈಸ್, ಇವಾಗ ನಿಮಗೆ ಅಪ್ಲಿಕೇಶನಲ್ಲಿ ಯಾವ ರೀತಿ ನಾನು ಪ್ರೂಫನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ಗೈಸ್, ಈ ಅಪ್ಲಿಕೇಶನ್ ನಾನು ಯೂಸ್ ಮಾಡಿ ಫ್ರೀಯಾಗಿ ಇದರಲ್ಲಿ ನಾನು ಈಗಾಗಲೇ ಒಂದು ರೀಚಾರ್ಜ್ ಮಾಡಿದ್ದೀನಿ. ನೋಡ್ಬೋದು, ಸ್ಟಿಲ್ ನನ್ನ ₹59 ಬ್ಯಾಲೆನ್ಸ್ ಇದೆ. ಇದು ನಾನು ಇಲ್ಲಿ ಆ್ಯಡ್ ಮಾಡಿರೋಂಥ ಬ್ಯಾಲೆನ್ಸ್ ಅಲ್ಲ, ಇದು ನಾನು ಫ್ರೀಯಾಗಿ ಸಂಪಾದನೆ ಮಾಡಿರೋಂಥ ಬ್ಯಾಲೆನ್ಸು. ಜೊತೆಗೆ ಇಲ್ಲಿ ಟ್ರಾನ್ಸಾಕ್ಷನ್ ಮೇಲೆ ತೋರಿಸ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನಾನು ಈಗಾಗಲೇ $299 ಒಂದು ರೀಚಾರ್ಜ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಾನು ಫ್ರೀಯಾಗಿ ಮಾಡಿರೋಂಥ ರೀಚಾರ್ಜು. ಇದರಲ್ಲಿ ನೀವು ಕೂಡ ಪ್ರತಿ ತಿಂಗಳ ನಿಮ್ಮ ಮೊಬೈಲ್ ರೀಚಾರ್ಜ್ ಏನಿದೆ ಅದನ್ನು ನೀವು ಫ್ರೀಯಾಗಿ ಮಾಡ್ಬೋದು. ಹಾಗಾಗಿ ಗೈಸ್, ಮೊದಲೇದಾಗಿ ನಿಮಗೆ ಇದರಲ್ಲಿ ಯಾವ ರೀತಿ ಫ್ರೀಯಾಗಿ ಅರ್ನಿಂಗ್ ನೀವು ಮಾಡ್ಬೋದು, ಅಂದರೆ ಫ್ರೀಯಾಗಿ ನೀವು ಅರ್ನಿಂಗ್ ಮಾಡಿ ಅದನ್ನು ಫ್ರೀ ರೀಚಾರ್ಜ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇದರಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ನಿಮಗೆ ಬೆನಿಫಿಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಈ ಅಪ್ಲಿಕೇಶನ್ ನಿಮಗೆ ಪ್ರತಿಯೊಂದು ನೀವು ರೀಚಾರ್ಜ್ ಮಾಡ್ಬೋದು. ಕೇವಲ ಮೊಬೈಲ್ ರೀಚಾರ್ಜ್ ಅಂತಲ್ಲ, ನೀವು ಇಲ್ಲಿ ಪ್ರೀಪೇಡು, ಪೋಸ್ಟ್ ಪೇಡು, DTH, ಎಲೆಕ್ಟ್ರಿಸಿಟಿ, ಫಾಸ್ಟ್ಯಾಗು, ಸಿಲಿಂಡರ್ ಬಿಲ್ಲು, ಕ್ರೆಡಿಟ್ ಕಾರ್ಡು ಎಲ್ಲ ರೀತಿಯಂಥ ಪೇಮೆಂಟ್ ಕೂಡ ಮಾಡ್ಬೋದು. ಗೈಸ್, ಮೊದಲೇದಾಗಿ ನಿಮಗೆ ಇದರಲ್ಲಿ ಯೂಸ್ ಮಾಡಿದರೆ ನಿಮಗೆ ಯಾವ ರೀತಿ ನೀವು ಅರ್ನಿಂಗ್ ಮಾಡ್ಕೋಬೋದು ಫ್ರೀಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇದು ನಿಮಗೆ ಯಾವುದಾದ್ರು ರೀಚಾರ್ಜ್ ಮಾಡಿದರೆ ಎಷ್ಟು ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಮಿಷನ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಇಲ್ಲಿ ಕಮಿಷನ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಮೊಬೈಲ್ ರೀಚಾರ್ಜ್ ಇರ್ಬೋದು, DTH ಇರ್ಬೋದು, ಎಲ್ಲ ಬಿಲ್ ಪೇಮೆಂಟ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬರ್ತಾ ಹೋಗುತ್ತೆ. ಗೈಸ್, ನೀವು ನೋಡ್ಬೋದು, ನೀವು ಇಲ್ಲಿ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿದರೆ ಅದರಲ್ಲಿ ನೀವು ರೀಚಾರ್ಜ್ ಮಾಡಿದರೆ ನಿಮಗೆ ಅಡಿಷ್ನಲ್ ಆಗಿ ಚಾರ್ಜ್ ಮಾಡ್ತಾರೆ. ಪ್ಲಾಟ್ಫಾರ್ಮ್ ಫೀಸ್ ಅಂತ ₹2, ₹3 ಚಾರ್ಜ್ ಮಾಡ್ತಾರೆ. ಬಟ್ ಇದರಲ್ಲಿ ಆಗಲ್ಲ, ನೀವು ಎಷ್ಟು ರೀಚಾರ್ಜ್ ಮಾಡ್ತೀರಿ ಅದಕ್ಕೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಹೌದು, ಯಾವುದೇ ಚಾರ್ಜಸ್ ಇರಲ್ಲ. ಗೈಸ್, ನೋಡ್ಬೋದು, ನೀವು ಏರ್ಟೆಲ್ ಮೊಬೈಲನ್ನು ರೀಚಾರ್ಜ್ ಮಾಡಿದರೆ ನಿಮ್ಗೆ ಇದರಲ್ಲಿ 1.30% ಕ್ಯಾಶ್ ಬ್ಯಾಕ್ ಬರುತ್ತೆ. BSNL ಟಾಪ್ ಮಾಡಿದ್ರೆ ನಿಮಗೆ ನೋಡ್ಬೋದು ಹೈಯೆಸ್ಟ್ ನಿಮಗೆ ಇಲ್ಲಿ ಪೇಮೆಂಟ್ ಆಗುತ್ತೆ. ನೋಡ್ಬೋದು, BSNL ನೀವು ಇಲ್ಲಿ ಟಾಪ್ ನೀವು ರೀಚಾರ್ಜ್ ಮಾಡಿದರೆ ಅಥವಾ ಸ್ಪೆಷಲ್ ರೀಚಾರ್ಜ್ ಮಾಡಿದರೆ ₹4.50 ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ₹100 ರೀಚಾರ್ಜ್ ಮಾಡಿದರೆ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬರ್ತಿರುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ಯಾವುದೇ ಚಾರ್ಜಸ್ ಇರಲ್ಲ. ಗೈಸ್, ಅದೇ ರೀತಿ ನೀವು VA ರೀಚಾರ್ಜ್ ಮಾಡಿದರೆ ನಿಮಗೆ 3.40% ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವು ಎಷ್ಟು ರೀಚಾರ್ಜ್ ಮಾಡ್ತೀರಿ ಅಮೌಂಟು ಅದರಲ್ಲಿ ನಿಮಗೆ 3.40% ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದನ್ನು ನೀವು ನೆಕ್ಸ್ಟ್ ರೀಚಾರ್ಜ್ಗೆ ಯೂಸ್ ಮಾಡ್ಕೋಬೋದು. ನಂತರ Jio ಸಿಮ್ ಯೂಸ್ ಮಾಡಿದ್ರೆ ನೋಡ್ಬೋದು ರೀಚಾರ್ಜ್ ಮಾಡಿದ್ರೆ ನಿಮಗೆ 1% ಕ್ಯಾಶ್ ಬ್ಯಾಕ್ ಬರುತ್ತೆ. ಅದೇ ರೀತಿ ನೋಡ್ಬೋದು, ನೆಕ್ಸ್ಟ್ DTH ನೋಡ್ಬೋದು, ಇಲ್ಲಿ ನೀವು ಡಿಶ್ ಟಿವಿಯನ್ನು ರೀಚಾರ್ಜ್ ಮಾಡಿದರೆ 3.25% ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ವ್ಯಾಲಿಟಿ ಆ್ಯಡ್ ಆಗುತ್ತೆ, ಅದನ್ನು ನೀವು ನೆಕ್ಸ್ಟ್ ರೀಚಾರ್ಜಿಗೆ ಯೂಸ್ ಮಾಡ್ಕೋಬೋದು. ಟಾಟಾ ಪ್ಲೇ ನೋಡ್ಬೋದು 3.20% ಇದೆ. ಅದೇ ವಿಡಿಯೋಕಾನ್ ನೋಡ್ಬೋದು 3.25% ಇದೆ. ಸನ್ ಟಿವಿ ಇದೆ. ಏರ್ಟೆಲ್ ಡಿಜಿಟಲ್ ಟಿವಿ ನೋಡ್ಬೋದು 3.25% ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವು ಎಷ್ಟೇ ರೀಚಾರ್ಜ್ ಮಾಡಿ ನಿಮಗೆ ಫಿಕ್ಸ್ ಆಗಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಗೈಸ್, ಅದೇ ರೀತಿ ನೋಡ್ಬೋದು, ಇಲ್ಲಿ ಗಿಫ್ಟ್ ಕಾರ್ಡ್ ಇರ್ಬೋದು, ಫಾಸ್ಟ್ಯಾಗ್ ರೀಚಾರ್ಜ್ ಇರ್ಬೋದು, ಸಬ್ಸ್ಕ್ರಿಪ್ಷನ್ ಇರ್ಬೋದು, LIC ಪ್ರೀಮಿಯಮ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಇರ್ಬೋದು, ಪೋಸ್ಟ್ ಪೇಡು, ಎಲೆಕ್ಟ್ರಿಸಿಟಿ, ಲ್ಯಾಂಡ್ಲೈನು, ಜೊತೆಗೆ ವಾಟರ್ ಬಿಲ್ಲು, ಕೇಬಲ್ ಟಿವಿ ಎಲ್ಲದಕ್ಕೂ ನೀವು ರೀಚಾರ್ಜ್ ಮಾಡಿದ್ರು ಕೂಡ ನಿಮ್ಗೆ ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಬರುತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಗೈಸ್, ಈ ರೀತಿಯಾಗಿ ನಿಮಗೆ ಇದರಲ್ಲಿ ಯೂಸ್ ಆಗುತ್ತೆ. ನೋಡ್ಬೋದು, ನಾನು ಆಲ್ರೆಡಿ ಒಂದು ರೀಚಾರ್ಜ್ ಮಾಡಿದ್ದೀನಿ. ನಾನು ಸ್ಟಿಲ್ ಬ್ಯಾಲೆನ್ಸ್ ನೋಡ್ಬೋದು ₹59 ಬಂದಿದೆ. ಇದು ಕೂಡ ಫ್ರೀಯಾಗಿ ಬಂದಿರುವಂಥದ್ದು. ಗೈಸ್, ಇವಾಗ ನಿಮಗೆ ಇಲ್ಲಿ ಯಾವುದೇ ಒಂದು ರೀಚಾರ್ಜ್ ಮಾಡಬೇಕಂದ್ರೆ ಬ್ಯಾಲೆನ್ಸನ್ನು ಆ್ಯಡ್ ಮಾಡಬೇಕು. ನೀವು ಇಲ್ಲಿ ಆ್ಯಡ್ ಮಾಡಬೇಕಂತೇಳಿ ಫ್ರೀಯಾಗಿ ಅರ್ನಿಂಗ್ ಮಾಡ್ಕೋಬೋದು. ಅಥವಾ ಇನ್ನು ಜಾಸ್ತಿ ಅಮೌಂಟು ಅಂದರೆ ದೊಡ್ಡ ಅಮೌಂಟ್ನ ರೀಚಾರ್ಜ್ ಇದ್ದರೆ
ಬೇಕಿದ್ರೆ ನೀವು ಬ್ಯಾಲೆನ್ಸ್ ಆ್ಯಡ್ ಕೂಡ ಮಾಡ್ಕೋಬೋದು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸಿಂಪಲಾಗಿ ಇಲ್ಲಿ ಆ್ಯಡ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಆನ್ಲೈನ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೂರಲ್ಲಿ ಯಾವುದನ್ನು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎಷ್ಟು ಅಮೌಂಟ್ ನೀವು ಆ್ಯಡ್ ಮಾಡಬೇಕು ಅಂದ್ಕೊಂಡ್ರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಫೋನ್ಪೇ, ಗೂಗಲ್ ಪೇ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಇಲ್ಲಿ ಫೋನ್ಪೇ ಸೆಲೆಕ್ಟ್ ಮಾಡಿದ್ದೀನಿ ಗೈಸ್. ನಂತರ ಈ ರೀತಿ ಹೋಗುತ್ತೆ. ನಂತರ ಇಲ್ಲಿ ನೀವು ಡೈರೆಕ್ಟಾಗಿ ಪೇ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡ್ತಿದ್ದೀನಿ. ಡೈರೆಕ್ಟಾಗಿ ನಿಮ್ಮ ವ್ಯಾಲೆಟ್ ಅಪ್ಡೇಟ್ ಆಗುತ್ತೆ. ಇವಾಗ ನೀವು ಅದನ್ನು ಯೂಸ್ ಮಾಡಿಕೊಂಡು ಯಾವುದೇ ಒಂದು ರೀಚಾರ್ಜ್ ಮಾಡ್ಕೋಬೋದು ಗೈಸ್. ಇದು ಬಂದುಬಿಟ್ಟು ಬ್ಯಾಲೆನ್ಸ್ ಆ್ಯಡ್ ಮಾಡುವಂಥದ್ದು, ಬಟ್ ನೀವು ಫ್ರೀಯಾಗಿ ರೀಚಾರ್ಜ್ ಮಾಡ್ಬೋದು. ನಿಮಗೆ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ ಗೈಸ್. ಇವಾಗ ನಿಮಗೆ ಯಾವ ರೀತಿ ನೀವು ಇದರಲ್ಲಿ ರೀಚಾರ್ಜ್ ಮಾಡೋದು ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಪ್ರೀಪೇಯ್ಡ್ ಬೇಕಿದ್ರೆ ಪ್ರೀಪೇಯ್ಡ್ ರೀಚಾರ್ಜ್ ಆದರೆ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಇದೆಯಲ್ಲ ಅದರಲ್ಲಿ ಪ್ರೀಪೇಯ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ರೀಪೇಯ್ಡ್ ಸೆಲೆಕ್ಟ್ ಮಾಡಿದ ನಂತರ ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ ಗೈಸ್. ಮೊಬೈಲ್ ನಂಬರ್ ಹಾಕ್ತಿದ್ದಾಗನೇ ಅದು ಯಾವ ಸಿಮ್ ಅಂತ ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ಕು. ನಂತರ ಕರ್ನಾಟಕ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಷ್ಟು ನೀವು ರೀಚಾರ್ಜ್ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ವ್ಯೂ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಎಷ್ಟು ರೀಚಾರ್ಜ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಡಾಟಾ ಎಲ್ಲವನ್ನು ಇಲ್ಲಿ ನೋಡಿ ಚೆಕ್ ಮಾಡ್ಬೋದು ಗೈಸ್. ಅದ್ರಲ್ಲಿ ನಿಮಗೆ ಯಾವುದು ನಿಮಗೆ ಡೈಲಿ ಮಂತ್ಲಿ ಪ್ಯಾಕ್ ಇದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ ಡೈರೆಕ್ಟ್ ಆಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು 579 ಒಂದು ಪ್ಲಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ನಂತರ ಇಲ್ಲಿ ಇವಾಗ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ನೀವು ಸೈನ್ ಅಪ್ ಮಾಡುವಾಗ ಒಂದು ಪಿನ್ ಸೆಟ್ ಮಾಡೋಕ್ಕಿರುತ್ತೆ. ಆ ಪಿನ್ ಅನ್ನು ಹಾಕ್ತಿದ್ದಾಗನೇ ನಿಮ್ಮದು ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಇನ್ಸ್ಟೆಂಟ್ 1 ಮಿನಿಟ್ ಒಳಗೆ ರೀಚಾರ್ಜ್ ಆಗುತ್ತೆ. ಇದರಲ್ಲಿ ನಿಮಗೆ ಎಷ್ಟು ರೀಚಾರ್ಜ್ ಆಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಕ್ಯಾಶ್ ಬ್ಯಾಕ್ ಇರುತ್ತೆ ಮೆನ್ಷನ್ ಮಾಡಿದ್ದಾರೆ ಕಮಿಷನ್ ಚಾರ್ಟಲ್ಲಿ. ಅಷ್ಟು ನಿಮಗೆ ಕ್ಯಾಶ್ ಬ್ಯಾಕ್ ಮತ್ತು ನಿಮಗೆ ವ್ಯಾಲಿಟಿ ಬರುತ್ತೆ, ಅಂದರೆ ಬ್ಯಾಲೆನ್ಸಿಗೆ ಬರುತ್ತೆ. ಅದು ನೀವು ಮತ್ತೊಂದು ರೀಚಾರ್ಜ್ಗೆ ಯೂಸ್ ಮಾಡ್ಕೋಬೋದು ಗೈಸ್. ಇವಾಗ ನೀವು ಫ್ರೀಯಾಗಿ ಇದರಲ್ಲಿ ಯಾವ ರೀತಿ ಮಾಡಬೇಕಂತೇಳಿದ್ರೆ ಅದು ಕೂಡ ಒಂದು ಮೆಥಡ್ ಇದೆ. ಸಿಂಪಲಾಗಿ ನೋಡ್ಬೋದು ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಇದೆ. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ಇಲ್ಲಿ ಶೇರ್ ಇನ್ವೈಟ್ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆವಾಗ ಅವರಿಗೆ ಏನು ಬೆನಿಫಿಟ್ ಅಂದರೆ ನಿಮ್ಮ ಲಿಂಕ್ ಮೂಲಕ ಅವರು ಸೈನ್ ಅಪ್ ಮಾಡಿಬಿಟ್ಟು ನಂತರ ಈ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಅವರಿಗೆ ಪ್ರತಿಯೊಂದು ರೀಚಾರ್ಜ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಬರುತ್ತೆ. ಬಟ್ ನಿಮಗೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಇದು ನಿಮಗೆ ಒಂದು ರೆಫರ್ ಮಾಡಿದರೆ ಅಂದರೆ ನಿಮ್ಮ ಫ್ರೆಂಡಿಗೆ ನೀವು ಲಿಂಕ್ ಶೇರ್ ಮಾಡಿ ಅವರು ಜಾಯ್ನ್ ಆದರೆ ಅವರು ರೀಚಾರ್ಜ್ ಮಾಡಿದರೆ ಅಂದರೆ ವ್ಯಾಲೆಟಿಗೆ ಆ್ಯಡ್ ಮಾಡಿದ್ರೆ ಬ್ಯಾಲೆನ್ಸನ್ನು ನಿಮಗೆ ಆವಾಗ 25 ರೂಪಾಯಿ ಬರುತ್ತೆ. ಇದೇ ರೀತಿ ನೀವು ಆವಾಗ ಒಂದು 10 ಮೆಂಬರ್ಸನ್ನು ಆ್ಯಡ್ ಮಾಡಿದ್ರು ಕೂಡ ನಿಮಗೆ 250 ರೂಪಾಯಿ ಬರುತ್ತೆ. ಆ 250 ರೂಪಾಯಿ ನೀವು ಇಲ್ಲಿ ನಿಮ್ಮ ರೀಚಾರ್ಜ್ಗೆ ಯೂಸ್ ಮಾಡ್ಕೋಬೋದು. ಇದೇ ರೀತಿ ನೀವು ಪ್ರತಿ ತಿಂಗಳ 10 ಮೆಂಬರ್ಸನ್ನು ಆ್ಯಡ್ ಮಾಡಿದ್ರು ಸಾಕು ನಿಮಗೆ ಪ್ರತಿ ತಿಂಗಳ 250 ರೂಪಾಯಿ ಬರ್ತಿರುತ್ತೆ. ಅದನ್ನು ನೀವು ರೀಚಾರ್ಜ್ಗೆ ಯೂಸ್ ಮಾಡ್ಕೋಬೋದು. ಇದರ ಜೊತೆಗೆ ಹೇಳಬೇಕಂದ್ರೆ ನಿಮಗೆ ಕಮಿಷನ್ ಕೂಡ ಕ್ಯಾಶ್ ಬ್ಯಾಕ್ ಬರ್ತಿರುತ್ತೆ. ಸೊ ಅದನ್ನು ಕೂಡ ನೀವು ನೆಕ್ಸ್ಟ್ ರೀಚಾರ್ಜ್ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ವರ್ಕ್ ಆಗುತ್ತೆ ನೋಡಿ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ. ಇದೇ ರೀತಿಯ ಫ್ರೀ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.